ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ ಶೋ. ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಈ ಥರ ನನ್ನದು ಇಂಟ್ರೋನ ಹೇಳಿ ವೆಲ್ಕಮ್ ಮಾಡುವಂಥದ್ದು. ತುಂಬಾ ದಿನ ಆಗಿತ್ತು ಅನಿಸುತ್ತೆ ನಾನು ಈ ಥರ ಒಂದು ವಿಡಿಯೋನ ಮಾಡಿ. ನೀವು ನೋಡಿರ್ಬೋದು ತಮ್ಲೈನಲ್ಲಿ ಆಲ್ರೆಡಿ. ಎಸ್, ನಾನು ಇವತ್ತೊಂದು ಸೂಪರ್ ಆಗಿರೋ ಒಂದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ತುಂಬ ವೀಡಿಯೋಸ್ ಮಾಡಿರಲೇ ಇಲ್ಲ, ತುಂಬ ದಿನದಿಂದ ಮಾಡೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಯಾಕೆ, ಏನು, ಎತ್ತ ಅಂತೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಒಂದೇನಪ್ಪ ಅಂತಂದರೆ, ಇಲ್ಲ ವೀಡಿಯೋಸು ಓಡ್ತಾ ಇಲ್ಲ. ನಾನು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ವೀಡಿಯೋಸ್ನ ಮಾಡುವಾಗ ಡೈಲಿ ವೀಡಿಯೋಸ್ನ ಮಾಡಿ ಸಿಸ್ಟರ್, ಡೈಲಿ ಮಾಡಿ ಅಂತ ನನಗೆ ಕಮೆಂಟ್ಸ್ ಬರ್ತಾಯಿತ್ತು. ಹಾಗಾಗಿ ನಾನು ಡೈಲಿ ವ್ಲಾಗ್ಸಲ್ಲಿ ನನ್ನ ರುಟೀನ್ನ ಮತ್ತು ನನ್ನ ಏನಾದರೂ ಆ ದಿನದ ಏನಾದರೂ ಸ್ಪೆಷಾಲಿಟಿ ಏನಿದೆ ಅದನ್ನು ಶೇರ್ ಮಾಡಿ ವೀಡಿಯೋಸ್ನ ಮಾಡಿದೆ. ಬಟ್ ಡೈಲಿ ವ್ಲಾಗ್ಸಲ್ಲಿ ನನಗೆ ರೀಚ್ ಅಷ್ಟು ಸಿಗಲಿಲ್ಲ. ಸೊ ಅಲ್ಲಿ ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು. ಏನಪ್ಪ ಇದು ನಮಗೆ ವರ್ಕ್ ಆಗುತ್ತಾ ಇಲ್ವಾ, ನಮ್ಮ ವೀಡಿಯೋಸ್ ರೀಚ್ ಆಗ್ತಾ ಇಲ್ವಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಾಯಿದ್ರು ವೀಡಿಯೋಸ್ ರೀಚ್ ಆಗ್ತಾ ಇಲ್ವಲ್ಲ ಅಂತ ಒಂದು ಪಾಯಿಂಟ್ ಆಫ್ ಇದರಲ್ಲಿ ನನಗೆ ತುಂಬಾ ಡಿಸಪಾಯಿಂಟ್ ಆಗಿದ್ದು ಉಂಟು. ಸೊ ಹಾಗಾಗಿ ನಾನು ವೀಡಿಯೋಸ್ನ ಸ್ವಲ್ಪ ಯಾವ ರೀತಿ ಮಾಡಬೇಕು, ಏನು ಎತ್ತ, ಜನಗಳಿಗೆ ಏನು ಇಷ್ಟ ಆಗ್ತಿದೆ ಅಂತ ಎಲ್ಲ ನೋಡಿ ಯೋಚನೆ ಮಾಡಿ, ಈಗ ಇಷ್ಟಪಡ್ತಿದ್ದಂತಹ, ಸಪೋರ್ಟ್ ಮಾಡ್ತಿದ್ದಂತಹ, ಇಷ್ಟಪಟ್ಟು ಅದನ್ನು ಫಾಲೋ ಮಾಡಿ, ಇಲ್ಲ ಇದು ವರ್ಕ್ ಆಗ್ತಿದೆ ಸಿಸ್ಟರ್ ಅಂತ ಹೇಳ್ತಿದ್ರಲ್ವ, ಆ ಥರ ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ಲೈಫ್ ಸ್ಟೈಲ್ ಈಗ ನಾನು ವೆಯ್ಟ್ ಲಾಸ್ ವೀಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಹೀಗೆ ನನ್ನ ಚಾನಲ್ನ ನೋಡಿ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಎಲ್ಲ ಹೋಮ್ ಮೇಡ್ ವಿಮೆನ್ಸಿಗೆ ನಾನು ಒಳ್ಳೊಳ್ಳೆ ಟಿಪ್ಸ್ನ ಕೊಡ್ತಾ ಇರ್ತೀನಿ, ಅದು ಕೂಡ ಬಜೆಟ್ ಫ್ರೆಂಡ್ಲಿಯಲ್ಲಿ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಮದುವೆ ಆಗೋವರೆಗೂ ಹುಡುಗಿಯರು ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಮದುವೆ ಆದಮೇಲೆ ಅದರಲ್ಲೂ ಮಕ್ಕಳಾಗ್ಬಿಡ್ತು ಅಂತಂದರೆ ಅವ್ರದ್ದು ಹೆಲ್ತ್ ಮೇಲೆ, ಹೇರ್ ಮೇಲೆ, ಸ್ಕಿನ್ ಮೇಲೆ ಆ್ಯಂಡ್ ಬಾಡಿ ಮೇಲೆ ಕೂಡ ಯಾವುದೇ ರೀತಿ ಕಾನ್ಸಂಟ್ರೇಷನ್ ಆಗಲಿ ಮತ್ತು ಅಟೆನ್ಷನ್ ಆಗಲಿ, ಅದನ್ನು ಕೇರ್ ಮಾಡೋದಾಗಲಿ ಮಾಡ್ದಲೇ ಹೇರ್ ಹಾಳಾಗೋಗಿರುತ್ತೆ, ಸ್ಕಿನ್ ಹಾಳು ಮಾಡ್ಕೋತಾರೆ ಆ್ಯಂಡ್ ವೆಯ್ಟ್ ಕೂಡ ಮ್ಯಾನೇಜಬಲ್ ಆಗಿರೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಚಾನಲಲ್ಲಿ ಎಲ್ಲ ಮದುವೆ ಆಗಿರೋ ಮಕ್ಕಳಿರೋ ಆ್ಯಂಡ್ ಕಾಲೇಜ್ಗೆ ಹೋಗೋ ಹುಡುಗಿರು ಕೂಡ ನಾನು ಎಷ್ಟೋ ವೀಡಿಯೋಸಲ್ಲಿ ಟಿಪ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಈ ಉದ್ದೇಶದಿಂದ ನಾನು ಈ ವಿಡಿಯೋಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ವೆಯ್ಟ್ ಲಾಸ್ ಈಸ್ ಅ ಮೇಜರ್ ತಲೆಬಿಸಿ ಹೆಣ್ಮಕ್ಳಿಗೆ. ಏನಪ್ಪ ಅಂತಂದರೆ, ಎಲ್ಲರನ್ನೂ ನೋಡ್ಕೊಳ್ಳೋ ಬರೋದಲ್ಲಿ ಗಂಡನ್ನು, ಮಕ್ಕಳನ್ನು, ಅತ್ತೆ ಇದ್ದರೆ ಅತ್ತೆ, ಮಾವ, ಆ ಥರದ ಅಣ್ಣ, ತಮ್ಮ, ಈ ಥರನ್ನೆಲ್ಲ ನೋಡ್ಕೊಳ್ಳೋ ಬರದಲ್ಲಿ ಅವರನ್ನವರು ಸ್ವಲ್ಪ ಅಂದರೆ ಏನು, ಒಂದಿನ ಎಲ್ಲ ಅರ್ಧ ದಿನ ಎಲ್ಲ ನೀವು ಸ್ಕಿನ್ ನೋಡ್ಕೊಂಡು ಕೂತ್ಕೊಳ್ಳಿ, ಹೇರ್ ನೋಡ್ಕೊಂಡು ಕೂತ್ಕೊಳ್ಳಿ, ವೆಯ್ಟ್ ಲಾಸ್ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ಸೊ ಅಟ್ಲೀಸ್ಟ್ ನಿಮಗೋಸ್ಕರ ದಿನದಲ್ಲಿರೋ ಮಲಗಿದ್ದು ಒಂದು 8 hours ಬಿಟ್ಟು 24 hours ಮಿಕ್ಕಿದ ಟೈಮಲ್ಲಿ ನೀವು ಸ್ವಲ್ಪ ಒಂದು ಅರ್ಧ ಗಂಟೆನೋ 1 ಗಂಟೆನೋ ನಿಮಗೋಸ್ಕರ ನೀವು ಅಟೆನ್ಷನ್ನ ಕೊಟ್ಕೊಂಡ್ರೆ ಯಾರ ಸ್ಕಿನ್ನು ಹಾಳಾಗಲ್ಲ, ಯಾರ ಹೇರು ಹಾಳಾಗಲ್ಲ, ಯಾರ ಹೆಲ್ತು ಹಾಳಾಗಲ್ಲ. ಆ್ಯಂಡ್ ಯಾವುದೇ ರೀತಿ ಹುಷಾರು ತಪ್ಪಿದ್ರೂ ನೀವು ಅದನ್ನು ಓವರ್ಕಮ್ ಮಾಡಿ ಲೈಫ್ ಸ್ಟೈಲ್ನ ಲೀವ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ವೆಯ್ಟ್ ಲಾಸ್ದು ಬ್ರೇಕ್ಫಾಸ್ಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು. ಅದಕ್ಕೇನು ಒಗ್ಗರಣೆ ಹಾಕಬೇಕು, ರುಬ್ಬಬೇಕು, ಮಸಾಲೆ ಮಾಡಬೇಕಂಥದ್ದು ಏನಿಲ್ಲ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ವೆಯ್ಟ್ ಲಾಸಿಗೆ ಅಲ್ದಲೆ ಹೇರ್ಗೆ, ಸ್ಕಿನ್ಗೆ ಮತ್ತು ನಿಮ್ಮ ಗಟ್ ಹೆಲ್ತಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಬೇಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಔಟ್ಫಿಟ್ ತೋರಿಸ್ಬಿಡ್ತೀನಿ ನೋಡಿ. ನಾನು ಈ ಥರದೊಂದು ಟಾಪ್ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹಿಂದೆ ಇಡ್ತೀನಿ, ಒಂದು ನಿಮಿಷ ಫ್ರೆಂಡ್ಸ್. ಈ ಥರದೊಂದು ಟಾಪ್ ವೇರ್ ಮಾಡಿದ್ದೀನಿ. ಅದಲ್ಲದೆ ಒಂದು ಸ್ಕಿನ್ನಿ ಜೀನ್ಸ್ ಅಂತ ಬರ್ತಲ್ಲ, ಜಿಮ್ ವೇರ್, ಇದು ತುಂಬಾ ಕಂಫರ್ಟಬಲ್ ನನಗೆ. ಸೊ ಇದನ್ನು ವೇರ್ ಮಾಡಿದ್ದೀನಿ ನೋಡಿ. ನಾನು ದಪ್ಪ ಇಲ್ವಾ ಅಂತಂದರೆ, ಎಸ್ ನಾನು ಕೂಡ ದಪ್ಪ ಇದ್ದೆ. ಬಟ್ ಈಗ ತುಂಬಾ ಕಂಟ್ರೋಲಲ್ಲಿ ವೆಯ್ಟ್ ಲಾಸ್ ಡಯೆಟ್ನ ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿದ್ದೀನಿ ನೋಡಿ. ಇಷ್ಟಿದೆ ನನಗೆ ಈಗ ವೆಯ್ಟು. ನಾನು ವೆಯ್ಟ್ ಕೂಡ ನಿಮಗೆ ತೋರಿಸ್ತೀನಿ. ನನಗೇನಪ್ಪ ಅಂದರೆ ಫ್ರೆಂಡ್ಸ್, ನನಗೆ ಸ್ವಲ್ಪ ಈ ಬೆಲ್ಲಿಯಲ್ಲಿ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ, ಸೊ 2 ಸಿ ಸೆಕ್ಷನ್ ಆಗಿದೆ. ಹಾಗಾಗಿ ಈ ಪಾರ್ಟಲ್ಲಿ ಇಲ್ಲೊಂದು ಸ್ವಲ್ಪ ಇದೆ ಅಷ್ಟೇ. ಇನ್ನು ಕಾಲುಗಳೆಲ್ಲ ಕರೆಕ್ಟಾಗಿದೆ ನಂದು ನೋಡಿ. ಟೀ ಶರ್ಟ್ನ ನಾನು ಈ ಥರ, ಇದು ಸ್ವಲ್ಪ ಈ ಥರ ಇದೆ,
ಓವರ್ ಸ್ಲೀವ್ ಥರ. ಸೊ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಹಾಗಾಗಿ ಈ ಥರ ಮಡ್ಚ್ಕೊಂಡಿದ್ದೀನಿ. ಆಗ ಕೈ ದಪ್ಪ ಇದೆ. ಯಾಕೆ ಮಗನೇ ಕೆಮ್ತಿದ್ಯಾ? ಸೊ ಹಾಗಾಗಿ ಈ ಥರ ಮಡ್ಚ್ಕೊಂಡಿದ್ದೀನಿ ನೋಡಿ. ಕೈ ಏನು ಅಷ್ಟೊಂದೇನು ನನ್ನ ದಪ್ಪ ಇಲ್ಲ, ಆದ್ರೂ ಏನಿಲ್ಲ ಮಗನೇ. ನನ್ನ ಮಗ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ, ಹಾಗಾಗಿ ಅವನಿಗೆ ಸ್ವಲ್ಪ ಮಾತಾಡಿಸ್ದೆ. ಏನಿಲ್ಲ, ಬರೀ ನೀನು ಬರಿ ನೋಡಿ ಫ್ರೆಂಡ್ಸ್. ನಾನು ವೆಯ್ಟ್ ಲಾಸ್, ಈಗ ವೆಯ್ಟ್ ಕೂಡ ನಂದು ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್. ಫಸ್ಟ್ ನಂದು ಈಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವೆಯ್ಟ್ ಈಗ ಪ್ರೆಸೆಂಟ್ ವೆಯ್ಟು 69 kgs 40 ಗ್ರಾಮ್ ಇದೆ. ಅದು ಬಟ್ಟೆ ಅದು ಇದೆಲ್ಲ ಸೇರುತ್ತೆ. 69 kgs ಅಂತ ತೊಗೊಳ್ಳೋಣ. ಸೊ 69 kgs ಇದೆ. ನಾನು ಈ ಡಯಟ್ನ ಫಾಲೋ ಮಾಡಿ ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಕೂಡ ನಿಮ್ಮಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಕೂಡ ಏನಪ್ಪ ಅಂತಂದರೆ ಫ್ರೆಂಡ್ಸ್, 2022 ಅಲ್ಲಿ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಸೊ 2022 ಬರಿ ಸೊ ನನ್ನ ಮಗ ಇಲ್ಲೇ ಮಾತಾಡಿಸ್ತಾ ಇದ್ದಾನೆ. 2022 ಡಿಸೆಂಬರಲ್ಲಿ ನನಗೆ ಡೆಲಿವರಿ ಆಯಿತು. ನಾನು ಆಲ್ಮೋಸ್ಟ್ ಡೆಲಿವರಿ ಟೈಮಲ್ಲಿ 82 kgs ವರೆಗೂ ಹೋಗ್ಬಿಟ್ಟಿದ್ದೆ. ನನಗೆ ನನ್ನ ಮಗಳ ಫಸ್ಟ್ ಪ್ರೆಗ್ನೆನ್ಸಿ. ಏನೋ ತೋರಿಸ್ಬೇಕಂತೆ, ನನಗೆ ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಅದೇನು, ಏನಿದು? ಹಾಂ, ಏನದು? ನಾಯಿ. ಬೋಬೋ ಡಾಗಿ. ಏನು ಡಾಗಿ? ವೆರಿ ಗುಡ್. ತೋರಿಸ್ತಾ? ಈಗ ಅಲ್ಲಿ ಕೂತ್ಕೊಂತೀಯಾ? ಕೂಚು. ಫ್ರೆಂಡ್ಸ್, ಫಸ್ಟ್ ಡೆಲಿವರಿ ಹೊತ್ತಲ್ಲಿ ನಾನು 82 kgs ಆಗಿಬಿಟ್ಟಿದೆ. ಆ ವೆಯ್ಟಿಂದ ನನಗೆ ಫೋಟೋ ರಿಪೋರ್ಟಲ್ಲಿ ಏನಾದ್ರು ಸಿಕ್ಕಿದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ 82 ಆಗಿಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗಲಿಲ್ಲ ಒಂದು ವರ್ಷದಲ್ಲಿ. ಅಂದರೆ ಆ್ಯಂಡ್ 2023 ಆದಮೇಲೆ 3ಯಲ್ಲಿ ನನಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮಗು ಕೂಡ ಚಿಕ್ಕದಿತ್ತು. ಹೂವಿಷ್ಕ ಕೂಡ ಸ್ವಲ್ಪ ಫ್ಯಾಟಿ ಬೇಬಿ ಅವಳು. ಅವಳನ್ನು ಕ್ಯಾರಿ ಮಾಡಿ ಸ್ವಲ್ಪ ನಾನು ಸ್ವಲ್ಪ ಸಣ್ಣ ಆಗಿದ್ದೆ. ಅದಲ್ಲದೆ 2024 ಫೆಬ್ಬಲ್ಲಿ ಮತ್ತೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಸೊ ಅದಾದಮೇಲೆ ಜರ್ನಿ ಫುಲ್ 2000 ಆಲ್ಮೋಸ್ಟ್ ಆಗಲೂ ಕೂಡ ನೋಡಿ ಇಲ್ಲಿ ಹಾಕ್ತೀನಿ. ಇದು ಸೆಕೆಂಡ್ ಪ್ರೆಗ್ನೆನ್ಸಿದು ಫೋಟೋಸು. ನಾನು ಅಷ್ಟು ವೆಯ್ಟ್ ಗೈನ್ ಆಗಿಬಿಟ್ಟಿದ್ದೆ. ಯಾವ ಥರ ಅಂದರೆ ಅವಳನ್ನು ಮ್ಯಾನೇಜ್ ಮಾಡಿಕೊಂಡು ಇವನು ಮ್ಯಾನೇಜ್ ಮಾಡ್ಕೊಂಡು ನಾನು ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನೀಟಾಗಿ ತಿನ್ನೋದು, ಮಲಗೋದು, ಆರಾಮ್ ಮಾಡೋದು, ಆ ಥರನೇ ಇದ್ದೆ. ಸೊ ಅಷ್ಟು ವೆಯ್ಟು ನಾನು ಗೇನ್ ಆಗಿಬಿಟ್ಟಿದ್ದೆ. ಸೊ ಅದಾದಮೇಲೆ 2025 ಮತ್ತು 6ಅಲ್ಲಿ 2025ಅಲ್ಲಿ ನಾನು ಆಲ್ಮೋಸ್ಟ್ ನಂದು ಬಾಣಂತನದಲ್ಲಿ ಯಾವ್ಯಾವ ರೀತಿ ವೆಯ್ಟ್ನ ಲಾಸ್ ಮಾಡಿದೆ ಸ್ವಲ್ಪನೇ ಅಂತ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಾಣ್ತಿಯರ್ ಮಾಡಬೇಕಾಗಿರೋ ಟಿಪ್ಸ್ನ ಕೂಡ ಶೇರ್ ಮಾಡ್ತೀನಿ. ಇದು 2026 ನಾನು ಆಲ್ಮೋಸ್ಟ್ ಜನವರಿ ಫೆಬ್ರವರಿಯಲ್ಲೆಲ್ಲ 66 kgs ಇದ್ದೆ. ನಾನು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. 66 ಇದ್ದೆ, ಬಟ್ ಇವಾಗ 69 ಆಗಿದ್ದೀನಿ. ಸೊ ಸ್ವಲ್ಪ ಈಗ 69 ಆಗಿದ್ದೀನಿ. 70 ಆಗಿಬಿಟ್ಟಿದ್ದೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಯಾರ್ಯಾರ ಹೈಟ್ ಪ್ರಕಾರ ಎಷ್ಟೆಷ್ಟು ವೆಯ್ಟ್ ಇರಬೇಕು ಅಂತ ಇಲ್ಲಿ ಸೈಡಲ್ಲಿ ಬರ್ತಾ ಇರುತ್ತೆ ನೋಡಿ. ನನ್ನ ಹೈಟಿನ ಪ್ರಕಾರ ನಾನು 5.9 ಇದ್ದೀನಿ ಅನಿಸುತ್ತೆ. 5.8 9 ಇದ್ದೀನಿ. ಆಲ್ಮೋಸ್ಟ್ 8 ಅನಿಸುತ್ತೆ, 8 7 ಇದ್ದೀನಿ. ಅಷ್ಟಕ್ಕೆ ನಾನು ಈ ಬಾರ್ಡರ್ ಲೈನಲ್ಲಿದ್ದೀನಿ. 70 71 ಆ್ಯಂಡ್ 75 ಇಸ್ ದ ಮ್ಯಾಕ್ಸಿಮಮ್. ಸೊ 70ಯಲ್ಲಿರೋದ್ರಿಂದ ನಾವು ಬೇಕಾದನ್ನೆಲ್ಲ ತಿನ್ನೋದಕ್ಕಾಗೋದಿಲ್ಲ. ಈಗ ನಾವೊಂದು ಬ್ಯಾಲೆನ್ಸ್ಡ್ ವೆಯ್ಟಲ್ಲಿ ಇದ್ದೀವಿ ಅಂತಂದರೆ ನಮಗೆ ಇಷ್ಟಪಟ್ಟಿದ್ದನ್ನೆಲ್ಲ ತುಂಬ ಬಾಯಿ ಕಟ್ಟಬೇಕು ಅನ್ನೋದೇನಿಲ್ಲ. ಸೊ ಹಾಗಾಗಿ ನಾನೀಗ ಬಾರ್ಡ್ರಲ್ಲಿರೋದ್ರಿಂದ ಅದನ್ನೆಲ್ಲ ತಿನ್ನೋದಕ್ಕಾಗೋದಿಲ್ಲ. ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ರೆ ನಮ್ಗೆ ಇಷ್ಟ ಬಂದಿರೋದನ್ನು ಸ್ವಲ್ಪನಾದರೂ ತಿಂದು ಚೀಟ್ ಮಾಡ್ಕೊಂಡಲೇ, ಮನಸ್ಸಿಗೆ ದೇಹಕ್ಕೆ ಎಲ್ಲ ಚೀಟ್ ಮಾಡ್ಕೊಂಡಲೇ ತಿನ್ಬಹುದು ಅಂತ ವೆಯ್ಟ್ ಲಾಸ್ ಮಾಡೋಣ ಅಂತ ಈ ಚಾಲೆಂಜ್ನ ತೊಗೊಂಡಿದ್ದೀನಿ. ಸೊ ಬನ್ನಿ, ನೀವು ಕೂಡ ನನ್ನ ಜೊತೆ ವೆಯ್ಟ್ ಲಾಸ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಏನು ಎತ್ತ ಅಂತ ಎಲ್ಲ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಜಾಸ್ತಿನೇ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಜಾಸ್ತಿ ಮಾತಾಡ್ದಲೇ ರೆಸಿಪಿನ ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್. ಈ ಥರದೊಂದು ಬೌಲ್ ತೊಗೊಳ್ತೀನಿ ನಾನು. ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಯಾಕಂದರೆ ಓಟ್ಸು
ಅದು ಹಾಕಿದ್ಕಿಂತ ಹೆಚ್ಚತ್ತೆ ನೆಂದ ಮೇಲೆ. ನಾವು ರಾತ್ರಿನೇ ಇದನ್ನು ನೆನೆಸಿಡ್ಬೇಕಾಗತ್ತೆ. ನೋಡಿ, ನಾನು ಯೂಸ್ ಮಾಡೋವಂಥದ್ದು ಇದೇ ಓಟ್ಸು. ಇದು 400 ಗ್ರಾಮ್ಸಿಗೆ 89 ರುಪೀಸ್ ಏನೋ ಬಿತ್ತು ನನಗೆ. ಬ್ಲಿಂಕಿಟಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ, ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ನಾನು ಬ್ಲಿಂಕಿಟಿಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೇಕಾದರೆ ಅಲ್ಲಿಂದನೇ ಡೈರೆಕ್ಟಾಗಿ ಆರ್ಡ್ರ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಬರೀ ಇದಷ್ಟೇ ಅಲ್ಲ, ಹಾಲಿನ ಮಿಕ್ಸ್ ಅಷ್ಟೇ ಅಲ್ಲ, ಈ ಥರ ದೋಸೆ, ಇಡ್ಲಿ, ಉಪ್ಪಿಟ್ಟು ಮತ್ತು ಸ್ಮೂದಿ ಈ ಥರದ್ದೆಲ್ಲ ಮಾಡ್ಕೋಬೋದು. ಹಾಗಾಗಿ ಈ ಓಟ್ಸು ಬೆಸ್ಟು. ಅದಾದಮೇಲೆ ನಾನು ಫಿಲ್ಲಿಂಗ್ ನಿಮ್ಗೆ ಯಾವ ಥರ ಅನಿಸುತ್ತೆ ನೋಡಿ. ಫಸ್ಟ್ ದಿನ, ಎರಡನೇ ದಿನ ಎಲ್ಲ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಿಬಿಟ್ಟು ನೋಡಿ. ನಾನು 3 ಸ್ಪೂನ್ ಹಾಕ್ಕೊತೀನಿ. ನಾನು ಸ್ಟಾರ್ಟಿಂಗಲ್ಲಿ 2 ಸ್ಪೂನ್ ತೊಗೊತಾ ಇದ್ದೆ, 3 ಸ್ಪೂನ್ ತೊಗೊತಾ ಇದ್ದೀನಿ ಈಗ. ನನಗೆ ಸ್ವಲ್ಪ ಹಶು ಅನ್ನಿಸ್ತು 2 ಸ್ಪೂನಿಗೆ, ಹಾಗಾಗಿ 3 ಸ್ಪೂನ್ ತೊಗೊತಾ ಇದ್ದೀನಿ. ಇದ್ರದ್ದು ಮುಂಚೆ ಒಂದ್ಸಲಿ ತರಿಸಿ ನಾನು ಬಾಕ್ಸಲ್ಲಿ ಕಂಟೈನರಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ಸೊ ಪ್ಯಾಕೆಟ್ ಎಸ್ಬಿಟ್ಟಿದ್ನಲ್ಲ, ಹಾಗಾಗಿ ನಿಮಗೆ ತೋರಿಸೋದಕ್ಕೆ ಹೊಸದೊಂದು ಆರ್ಡ್ರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು, 1 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸು, ಅದಲ್ಲದೆ 1 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸು, ಇವು ಮೂರನ್ನು ಹಾಕಿ ನಾನು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. ಅರ್ಧ ಅಥವಾ 1/4 ಗ್ಲಾಸಷ್ಟು ಹಾಲು ಹಾಕ್ಕೊಳ್ತೀನಿ. ಹಾಲು ಸ್ವಲ್ಪ ತೆಳ್ಳಗೆ ಇರುತ್ತೆ ನಮ್ಮ ಮನೇಲಿ. ಅದಲ್ದಲೇ ನೀವು ನೀರಲ್ಲಿ ಕೂಡ ಇಟ್ಕೋಬೋದು, ಇನ್ನೂ ಬೇಗನೆ ರಿಸಲ್ಟ್ ಸಿಗುತ್ತೆ. ನನಗೆ ಸ್ವಲ್ಪ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಬೇಕಾಗಿರೋದ್ರಿಂದ ನಾನು ಹಾಲಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ಗಟ್ಟಿ ಮೊಸರಲ್ಲಿ ಕೂಡ ಕಲಿಸ್ಕೊಬೋದು. ವೆಯ್ಟ್ ಲಾಸಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ರಾತ್ರಿ ಮುಚ್ಚಿಟ್ಬಿಡೋದು ಅಷ್ಟೇ ಫ್ರೆಂಡ್ಸ್. ನೋಡಿ, ಇಷ್ಟೇ ಈಸಿ ಮೆಥಡು. ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದಕ್ಕೆ ಒಂದು ಡೇಟ್ಸು, ನಿಮಗೆ ಏನು ಡ್ರೈ ಫ್ರೂಟ್ಸ್ ಇಷ್ಟ ಎಲ್ಲ. ನಾನು ನೋಡಿ ಲಯನ್ ಡೇಟ್ಸಿಂದ ಇದು ಬೈ 1 get 1 ಫ್ರೀ ಆಫರ್ ಇರುತ್ತೆ, ಅದರ ಒಂದು ಡೇಟ್ಸ್ ತೊಗೊಂಡಿದ್ದೀನಿ, ಒಂದು 4 ಆಲ್ಮಂಡ್ಸು, 1 ವಾಲ್ನಟ್ಟು, ಇಷ್ಟನ್ನು ನೀಟಾಗಿ ಗ್ರೇಪ್ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇದನ್ನು ನೀವು ನೆನೆ ಕೂಡ ಇಡ್ಬೋದು, ನೀವು ರಾತ್ರಿನೇ ನೆನೆಸಿಡ್ಬೋದು. ನನಗೆ ಸ್ವಲ್ಪ ಕ್ರಂಚಿ ಇದ್ರೇ ಇಷ್ಟ ಆಗುತ್ತೆ, ಹಾಗಾಗಿ ಬೆಳಗ್ಗೆ ಹೊತ್ತೇ ಅದನ್ನು ಹಾಕ್ಕೊತೀನಿ. ನಿಮಗೆ ನೆನೆಸಿ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬೇಕು ಅಂದರೆ ರಾತ್ರಿ ಅದ್ರ ಜೊತೆಗೇ ನೆನೆಸ್ಬಿಡಿ. ಅದಲ್ದಲೆ ಇಷ್ಟನ್ನು ಹಾಕ್ಕೊಂಡು ಬೆಳಗ್ಗೆ ಎದ್ದು ತಿನ್ನೋವಂಥದ್ದು ಅಷ್ಟೇ. ಒಂದು ಫ್ರೂಟ್ ಹಾಕೋಬೋದು, ಒಂದು ಆ್ಯಪಲ್ ಆಗಿರ್ಬೋದು, ಅಥವಾ ಬನಾನೆ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಅಥವಾ ಗ್ರೀನ್ ಗ್ರೇಪ್ಸ್ ಆಗಿರ್ಬೋದು, ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಯಾವ್ಯಾವ ಫ್ರೂಟ್, ಒಂದೊಂದು ದಿನ ಒಂದೊಂದು ಫ್ರೂಟ್ ಥರ ನೋಡ್ಕೊಳ್ಳಿ ನಿಮ್ಗೆ ಯಾವ ಫ್ರೂಟಿಂದ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಆ ಥರ. ನೋಡಿ, ದ್ರಾಕ್ಷಿ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ತಿನ್ನೋವಂಥದ್ದು. ಬೌಲಲ್ಲಿ ತಿನ್ನುವಾಗ ಫ್ರೆಂಡ್ಸ್ ಫಾಸ್ಟಾಗಿ ತಿನ್ಬಿಡಬಾರ್ದು. ಒಂದಿನ ನೀವು ಓಟ್ಸ್ನ ಈ ಥರ ಮಾಡ್ಕೊಳ್ಳಿ, ಒಂದಿನ ಪೋಹ ಥರ ಮಾಡ್ಕೋಬೋದು, ಒಂದಿನ ಉಪ್ಪಿಟ್ಟು ಥರ ಮಾಡ್ಕೋಬೋದು, ಒಂದಿನ ಬಿಸಿಬೇಳೆ ಬಾತ್ ಥರ ಮಾಡ್ಕೋಬೋದು. ಸೊ ಎಲ್ಲ ಡಿಶಸ್ನ ನಾನು 1 by 1 ಶೇರ್ ಮಾಡ್ತಾ ಇರ್ತೀನಿ. ಇದನ್ನು ಒಂದು 10:30 ಅಷ್ಟರಲ್ಲಿ ನಾನು ತಿಂತೀನಿ. ನಾನು ಯಾವ ರೀತಿ ವರ್ಕ್ ಆಗ್ತಿದೆ ನನಗೆ ಅಂತ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ರಾತ್ರಿ 7:30ಗೆ ಊಟ ಮುಗಿಸ್ಬಿಡ್ತಾ ಇದ್ದೀನಿ, ಬೆಳಗ್ಗೆ 10:30ವರೆಗೂ ನೀರಷ್ಟೇ ಇರುತ್ತೆ ಹೊಟ್ಟೆಲಿ, ನೀರು ತೊಗೋತಾ ಇರ್ತೀನಿ ಅಷ್ಟೇ. ಸೊ ಇದನ್ನು ನಿಧಾನವಾಗಿ ಅಗ್ದು ಕಂಪ್ಲೀಟಾಗಿ ತಿನ್ನಬೇಕಾಗತ್ತೆ ಬೆಸ್ಟ್ ರಿಸಲ್ಟ್ಸ್ಗೋಸ್ಕರ. ಇದು 10:30ಗೆ ತಿಂದರೆ ನಿಮಗೆ 1:30 2:30ವರೆಗೂ ನಿಮಗೆ ಹಸಿವು ಅಂತ ಅನಿಸೋದಿಲ್ಲ, ಆರಾಮಾಗಿ ಊಟ ಮಾಡ್ಬೋದು ಆಮೇಲೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಓಟ್ಸ್ ರೆಸಿಪಿ, ವೆಯ್ಟ್ ಲಾಸ್ ರೆಸಿಪಿ. ಆ್ಯಕ್ಚುಲಿ ಇದು ಬ್ರೇಕ್ಫಾಸ್ಟ್ಗೆ ತುಂಬಾ ಲೈಟ್ ಆಗಿರುತ್ತೆ, ಕ್ಯಾಲರೀಸ್ ಅಂತೂ ಇಲ್ಲವೇ ಇಲ್ಲ. ನೀವು ಫಿಲ್ ಅನಿಸುತ್ತೆ, ನೀವು ಮಧ್ಯಾಹ್ನದವರೆಗೂ ಆರಾಮಾಗಿ ಟೈಮ್ ಪಾಸ್ನ ಮಾಡ್ಬೋದು, ಫಿಲ್ ಅನಿಸುತ್ತೆ. ಆ್ಯಂಡ್ ಕೆಲಸ ಮಾಡೋಕ್ಕೆ ಕೂಡ ಸ್ಟ್ರೆಂತ್ ಬರುತ್ತೆ. ಚೆನ್ನಾಗಿದೆ, ಆ್ಯಕ್ಚುಲಿ ಟ್ರೈ ಮಾಡಿ ನೋಡಿ. ಏನಪ್ಪ ಅಂತಂದರೆ, ಸೊ ಜಿಮ್ಗೆ ಹೋಗಿ ಸಣ್ಣ ಆಗಬೇಕಾ, ಅಥವಾ ಅದೇನೇನೋ ವೇ ಪ್ರೋಟೀನ್ ಅಂತೆ, ಅದಂತೆ, ಮೆಡಿಸಿನ್ ಅಂತೆ, ಹರ್ಬಲ್ ಲೈಫ್ ಅಂತ ಈ ಥರನ್ನೆಲ್ಲ ತೊಗೊಂಡೇ ಸಣ್ಣ ಆಗಬೇಕಂದ್ರೆ ನೋ. ಮನೇಲಿದ್ದು ಕೂಡ ನಾವು ಸಿಂಪಲ್ ಟಿಪ್ಸ್ನ, ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಫ್ರೆಂಡ್ಸ್. ಹಾಗಾದರೆ ನಾನು ತಿಂಡಿನ ತಿನ್ನೋದಿಲ್ವಾ ಅಂತಂದರೆ ಖಂಡಿತವಾಗ್ಲೂ ತಿಂತೀನಿ. ನಾನು ಏನಪ್ಪ ಅಂತಂದರೆ ಬೆಳಗ್ಗೆ ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಎಲ್ಲ ಮಾಮೂಲಿ ನಾನು ಏನು ಮನೇಲಿ ಎಲ್ಲರೂ ಇಡ್ಲಿ, ದೋಸೆ, ಚಪಾತಿ, ಪಲಾವು, ಪೂರಿ ಈ ಥರದ್ದೆಲ್ಲ ತಿಂಡಿಗಳನ್ನ ಮಾಡ್ತೀನಿ ಮನೇಲಿ ಕೂಡ. ಸೊ ನಾನು ಇದನ್ನು ಬ್ರೇಕ್ಫಾಸ್ಟ್ ಬೆಳಗ್ಗೆನೇ ನಂದೊಂದು ವೆಯ್ಟ್ ಲಾಸ್ ಡ್ರಿಂಕ್ ಇದೆ, ನಾನು ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ಇಲ್ಲ ಅಂತಂದರೆ ಮತ್ತೆ ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿಬಿಟ್ಟು ಹಾಕ್ತೀನಿ. ಸೊ ಅದೊಂದು ಎದ್ದ ತಕ್ಷಣ ಒಂದು ಬಿಸಿನೀರು ಆದಮೇಲೆ ಅದೊಂದು ಡ್ರಿಂಕ್ ತೊಗೊಂಡ್ಮೇಲೆ ನಾನು ಒಂದು
10 o'clock 10:30 ಹಂಗೆ ಈ ಓಟ್ಸ್ ಬ್ರೇಕ್ಫಾಸ್ಟ್ನ ತಿಂದ್ಬಿಡ್ತೀನಿ. ಮತ್ತು ಮನೆಯವರೆಲ್ಲ ನಾನು ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀನಿ ಅದನ್ನು ತಿಂತಾರೆ. ಬಟ್ ನಾನು ಮಧ್ಯಾಹ್ನಕ್ಕೆ ಬೆಳಗ್ಗೆ ತಿಂಡಿನ ಸ್ವಲ್ಪ ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಇಡ್ಲಿ ಆಗಲಿ, ದೋಸೆ ಆಗಲಿ ಸ್ವಲ್ಪ ಕ್ವಾಂಟಿಟಿಲಿ ಕಾರ್ಬ್ಸ್ ಥರ ತೊಗೊತೀನಿ. ಸೊ ನಾನು ಮಧ್ಯಾಹ್ನ ಏನು ತಿಂತೀನಿ ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ರೀತಿ ಹೆಲ್ಪ್ಫುಲ್ ಟಿಪ್ಸ್ ಬರ್ತಾನೆ ಇರುತ್ತೆ. ಇದನ್ನು ಕೂಡ ನೀವು ಸ್ಟ್ರಿಕ್ಟಾಗಿ ಒಂದು ವಾರದಲ್ಲೇ ಟ್ರೈ ಮಾಡಿ ನಿಮ್ಮ ರಿಸಲ್ಟ್ನ ಕಾಣ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮಗೋಸ್ಕರ ಓಟ್ಸ್ ಅದೊಂದು ಪ್ಯಾಕೆಟ್ ಒಂದು ಹಾಫ್ KGದು ಒಂದು 89 ರೂಪೀಸ್ ಅನಿಸುತ್ತೆ. ಮತ್ತು ಅದಲ್ಲದೆ ನಿಮ್ಮ ಮನೇಲಿ ಆಲ್ಮಂಡ್ಸ್ ಆಗಲಿ, ಗೋಡಂಬಿ ಆಗಲಿ, ಬಾದಾಮಿ ಆಗಲಿ ಇದ್ದೇ ಇರುತ್ತೆ. ಸೊ ಡೈಲಿ ಒಂದೊಂದನ್ನ ಚೇಂಜ್ ಮಾಡಿಕೊಂಡು ಅಥವಾ ಒಂದು ಫ್ರೂಟು ನಿಮಗೋಸ್ಕರ ನೀವು ಒಂದು 100 ರೂಪೀಸ್ನ ಇನ್ವೆಸ್ಟ್ ಮಾಡಿ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನೀವು ಅದು ಒಂದು ಓಟ್ಸ್ ಪ್ಯಾಕೆಟ್ ತೊಗೊಂಡ್ರೆ ನೀವು ಆಲ್ಮೋಸ್ಟ್ ಒಂದು 10 to 15 ಡೇಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ತಿಂಗಳಿಗೆ ಒಂದು 200 ರೂಪಾಯಿ ಖರ್ಚು ಮಾಡಲ್ಲ ಅಂತಂದರೆ ಎಷ್ಟೆಷ್ಟೋ ಸಾವಿರಾರು ಗಟ್ಟಲೆ ಹಾಕಿ ಜಿಮ್ಮಿಗೆ ಹೋಗ್ತಾರೆ, ಸಾವಿರಾರು ಗಟ್ಟಲೆ ಹಾಕಿ ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾರೆ. ಸೊ ಇದನ್ನು ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ಅಲ್ಲಿವರೆಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.